ಇನ್ನು ಅಮೆರಿಕ ಇಸ್ರೇಲ್ ನಡೆಸಿದ್ದ ಮೊದಲ ದಿನದ ದಾಳಿಯ ಸಂದರ್ಭದಲ್ಲಿ ಬಹುತೇಕ ಎರಡನೇ ದಿನಕ್ಕೇನೆ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲ್ ಖಮೇನಿ ಅವರನ್ನ ಹತ್ಯೆಗೀಡಾಗಿತ್ತು. ಖಮೇನಿ ಮಗ, ಸೊಸೆ, ಮೊಮ್ಮಗು ಸೇರಿದಂತೆ 5 ಜನ ಈ ಯುದ್ಧದಲ್ಲಿ ಸಾವಿಗೀಡಾಗಿದ್ದಾರೆ. 4 ತಿಂಗಳ ಬಳಿಕ ಖಮೇನಿ ಕುಟುಂಬದ ಅಂತ್ಯಕ್ರಿಯೆ ಈಗ ನಡೀತಾ ಇದೆ. ಫೆಬ್ರವರಿ 28ರಂದು ಅಮೆರಿಕ ಖಮೇನಿ ವಾಸವಿದ್ದ ಮನೆಯನ್ನ ಕ್ಷಿಪಣಿ ದಾಳಿ ಮಾಡಿ ಉಡಾಯಿಸಿತ್ತು. ಮರುದಿನ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಸತ್ತಿದ್ದನ್ನು ಅಮೆರಿಕವೇ ಖಚಿತಪಡಿಸಿತು. ಇದಾದ ಮೇಲೆ ಖಮೇನಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ತಾತ್ಕಾಲಿಕವಾಗಿ ಮಧ್ಯಂತರ ಶಾಂತಿ ಒಪ್ಪಂದ ಆಗ್ತಿರೋದ್ರಿಂದಾಗಿ ದಾಳಿಗಳು ನಿಂತಿದ್ದಾವೆ. ಹೀಗಾಗಿ ಇರಾನ್ ಸರ್ಕಾರ 4 ತಿಂಗಳ ಬಳಿಕ ಖಮೇನಿ ಸೇರಿದಂತೆ ಅವರ 5 ಕುಟುಂಬ ಸದಸ್ಯರ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಆ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಜುಲೈ 9ನೇ ತಾರೀಕಿನಂದು ಅಂತ್ಯಕ್ರಿಯೆ ನಡೆಯಲಿದೆ. 6 ದಿನಗಳ ಕಾಲ ತನ್ನ ನಾಡಿನ ಮಹಾನಾಯಕನನ್ನ ಸಾರ್ವಜನಿಕರ ದರ್ಶನಕ್ಕೆ ಅವರು ಇಡ್ತಾ ಇದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದಾರೆ. ನಾಳೆಯಿಂದ ಇರಾನ್ ದೇಶದ ಪ್ರಮುಖ ನಗರಗಳಲ್ಲಿ ಖಮೇನಿ ಮೃತದೇಹದ ಮೆರವಣಿಗೆ ನಡೆಯಲಿದೆ. ಟೆಹರಾನ್ನಲ್ಲಿರುವಂತಹ ಗ್ರ್ಯಾಂಡ್ ಮೊಸಲ್ಲಾ ಸಂಕೀರ್ಣದಲ್ಲಿ ಹಿಮದ ಅರಮನೆಯಲ್ಲಿ ಖಮೇನಿ ಸೇರಿದಂತೆ 5 ಮೃತದೇಹಗಳನ್ನು ಇಟ್ಟಿದ್ದರು. ಇವತ್ತು ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ ಸೇರಿದಂತೆ ಸರ್ವ ಧರ್ಮಗಳ ಗುರುಗಳು ಖಮೇನಿ ಪಾರ್ಥಿವ ಶರೀರಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ. ಇರಾನ್ ನಾಯಕರು ಖಮೇನಿ ಪಾರ್ಥಿವ ಶರೀರದ ಮುಂದೆ ಕಣ್ಣೀರಿಟ್ಟು ಶಿಯಾ ಮುಸ್ಲಿಂ ಸಂಪ್ರದಾಯದಂತೆ ಗೌರವವನ್ನು ಸಮರ್ಪಿಸಿದ್ದಾರೆ. ಅದಾದಮೇಲೆ ಮೃತದೇಹವನ್ನು ಇದೇ ಮೊದಲ ಬಾರಿಗೆ ಹೊರಗೆ ತರಲಾಗಿದೆ. ಟೆಹರಾನ್ನಲ್ಲಿ ಇವತ್ತು ಒಂದೇ ದಿನ 5 ಲಕ್ಷ ಜನ ಇರಾನ್ ನಾಯಕರುಗಳು ಖಮೇನಿಯವರ ಅಂತಿಮ ದರ್ಶನವನ್ನು ಪಡೆದರು. ನಾಳೆಯಿಂದ ಖಮೇನಿ ಮೃತದೇಹವನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ನಾಳೆಯಿಂದ ಒಟ್ಟು 5 ದಿನಗಳ ಕಾಲ ಇರಾನ್ನ ಪ್ರಮುಖ ನಗರಗಳಲ್ಲಿ ಮೆರವಣಿಗೆಯನ್ನು ನಡೆಸಲಿದ್ದಾರೆ. ಜುಲೈ 4ರಿಂದ ಜುಲೈ 6ರವರೆಗೆ ಟೆಹರಾನ್ನ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಿದ್ದಾರೆ. ಜುಲೈ 7ರಂದು ಶಿಯಾ ಮುಸ್ಲಿಮರ ಪವಿತ್ರ ನಗರವಾದ ಕೋಮ್ನಲ್ಲಿ ಸಾರ್ವಜನಿಕ ಮೆರವಣಿಗೆ ನಡೆಸುತ್ತಾರೆ. ಜುಲೈ 8ರಂದು ಇರಾನ್ ದೇಶದ ಐತಿಹಾಸಿಕ ನಗರಗಳಾದಂತಹ ನಜಾಫ್ ಮತ್ತು ಕರ್ಬಲಾದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜುಲೈ 9ಕ್ಕೆ ಆಯತುಲ್ಲಾ ಖಮೇನಿ ಹುಟ್ಟೂರು ಮಶಾದ್ನಲ್ಲಿರುವಂತಹ ಇಮಾಮ್ ರೆಜಾ ಮಸೀದಿಯಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಖಮೇನಿ ಸತ್ತು 133 ದಿನಗಳ ಬಳಿಕ ಅಂತ್ಯಕ್ರಿಯೆ ಆಗ್ತಾ ಇದೆ. 6 ದಿನಗಳ ಕಾಲ ಖಮೇನಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ಇರಾನ್ ಆಯೋಜಿಸಿದೆ. ಆದರೆ ಇರಾನ್ಗೆ ಈಗ ಭದ್ರತೆಯ ಭಯ ಇದ್ದೇ ಇದೆ. 2020ರಲ್ಲಿ IRGC ಮೇಜರ್ ಸುಲೇಮಾನಿ ಸತ್ತಾಗ ಅವರ ಅಂತ್ಯಕ್ರಿಯೆಯಲ್ಲಿ 50 ಲಕ್ಷ ಜನ ಸೇರಿದರು. ಆಗ ಕಾಲ್ತುಳಿತ ಆಗಿ 56 ಜನ ಸಾವಿಗೀಡಾಗಿದ್ದರು. ಈಗ ಖಮೇನಿ ಅಂತಿಮ ದರ್ಶನಕ್ಕೆ 1.5ರಿಂದ 2 ಕೋಟಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಜೊತೆಗೆ 30 ದೇಶಗಳ ಗಣ್ಯ ವ್ಯಕ್ತಿಗಳು ಖಮೇನಿ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಸ್ತಫಾ ಖಮೇನಿ ನೇತೃತ್ವದ ಮೊದಲ ಐತಿಹಾಸಿಕ ಕಾರ್ಯಕ್ರಮ ಇದಾಗಲಿದ್ದು, ಅವರ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದ್ದೇ ಇದೆ. ಹೀಗಾಗಿ ಕಾಲ್ತುಳಿತದ ಆತಂಕದಿಂದ 4 ನಗರಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿ ಇವತ್ತಿಗೆ ಭರ್ತಿ 1 ತಿಂಗಳಾಯಿತು. ಇದೇ ಖುಷಿಯನ್ನು ಮೊದಲು ಶಿವಕುಮಾರ್ ಅವರು ಇವತ್ತು ಹಂಚಿಕೊಂಡಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಂಥವರು ನಗ್ತಾ ಕುರ್ಚಿ ಬಿಟ್ಟುಕೊಟ್ಟಿದ್ದು ಬಹಳ ವಿರಳ. ಆದರೆ ನಮ್ಮ ರಾಜ್ಯದಲ್ಲಿ ಕುರ್ಚಿಗಾಗಿ ನಡೆದಂತಹ ಗಲಾಟೆಗಳು, ನಾಟಕಗಳನ್ನು ಅನೇಕ ಸಂದರ್ಭಗಳಲ್ಲಿ ನಮ್ಮ ರಾಜ್ಯದ ಜನ ನೋಡಿದ್ದೀವಿ. ಆದರೆ ಸಿದ್ದರಾಮಯ್ಯನವರು ಹಾಗಲ್ಲ. DK ಶಿವಕುಮಾರ್ ಅವರು ಪಕ್ಷ ಕಟ್ಟಿ ಸರ್ಕಾರ ರಚಿಸೋದಕ್ಕೆ ಮಾಡಿದಂಥ ದುಡಿಮೆ ಬಗ್ಗೆ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಹೈಕಮಾಂಡ್ ಅವರು ಯಾವಾಗ ಸೂಚನೆ ಕೊಟ್ಟರು ತಕ್ಷಣ ಅದಕ್ಕೆ ಒಪ್ಪಿಕೊಂಡು ಸಣ್ಣ ವಿವಾದವೂ ಕೂಡ ಆಗದಂತೆ CM ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ರು. ಆ ಕೃತಜ್ಞತೆಯ ಮನೋಭಾವ DK ಶಿವಕುಮಾರ್ ಅವರಲ್ಲೂ ಕೂಡ ಇದ್ದೇ ಇದೆ. ಇದೇ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದರು. ಪತ್ನಿ ಉಷಾ ಹಾಗೂ ಸಹೋದರ DK ಸುರೇಶ್ ಅವರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಹೋಗಿ ಅವರ ನಿವಾಸಕ್ಕೆ ಬಂದು ಅಲ್ಲಿ ಸನ್ಮಾನಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೆದರು. ಸಿದ್ದರಾಮಯ್ಯನವರು ಖುಷಿಯಾಗಿ ಮಾತಾಡ್ತಾ DK ಶಿವಕುಮಾರ್ ಕುಟುಂಬದ ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ಸವಿದರು. ಅಧಿಕಾರ ಹಂಚಿಕೆಯನ್ನು ಸುಸೂತ್ರವಾಗಿ ಮಾಡಿರುವಂತಹ ಸಿದ್ದರಾಮಯ್ಯನವರ ಜೊತೆಗೆ ಇದೇ ಆತ್ಮೀಯತೆ ಉಳಿಸ್ಕೊಳ್ಬೇಕಾಗಿರುವಂಥದ್ದು DK ಶಿವಕುಮಾರ್ ಅವರು ಕೂಡ ರಾಜಕೀಯವಾಗಿಯೂ ಕೂಡ ತಮ್ಮ ಒಗ್ಗಟ್ಟನ್ನು ಅವರು ತೋರಿಸ್ಕೊಳ್ಳೇಬೇಕು. ಹಾಗಾಗಿಯೇ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿ ಮಾಡಿದರು. ಇವತ್ತಿನ ಇಬ್ಬರ ಭೇಟಿ 10 ಸಂದೇಶಗಳನ್ನು ಕೂಡ ಕೊಟ್ಟಿದೆ. ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಸೈಡ್ಲೈನ್ ಮಾಡಲಾಗತ್ತೆ ಅನ್ನುವಂತಹ ಒಂದು ವಾದ ಏನಿದೆ, ಆ ವಾದವನ್ನು ಸರಿಪಡಿಸಬೇಕು. ಅಹಿಂದ ವರ್ಗಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗಬಾರ್ದು. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಸೈಡ್ಲೈನ್ ಮಾಡಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭೆಯನ್ನು ಗೆಲ್ಲೋದಕ್ಕೂ ಕೂಡ ಮುಂದೆಯೂ ಈ ಒಗ್ಗಟ್ಟಿನ ಬಲ ಬೇಕಿದೆ. ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸುವ ಕೆಲಸವನ್ನು CM ಮಾಡಿದ್ದಾರೆ. ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಮಾರ್ಗದರ್ಶಕರು ಅಂತವೂ ಕೂಡ ಅವರು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಹಿಂದ ನಾಯಕರನ್ನ ಪಕ್ಷ ಗೌರವಿಸ್ತಾ ಇದೆ, ಗೌರವದಿಂದಲೇ ನಾವು ನೋಡ್ಕೊಳ್ತಾ ಇದ್ವಿ. ತಾನು ಮುಖ್ಯಮಂತ್ರಿ ಆದರೂ ಕೂಡ ಸಿದ್ದರಾಮಯ್ಯ
ಶ್ರೀರಾಮನವರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡ್ತಾ ಇದ್ದೀನಿ ಅನ್ನೋಂಥನ್ನು ಕೂಡ ಅವರು ಈ ಮೂಲಕ ಸಂದೇಶವನ್ನು ರವಾನಿಸಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲೂ ಒಗ್ಗಟ್ಟಿದೆ ಅನ್ನುವಂತಹ ಮೆಸೇಜ್ ಇದೇ ಸಂದರ್ಭದಲ್ಲಿ ರವಾನೆಯಾಗಿದ್ದು ಪ್ರತಿಪಕ್ಷಗಳಿಗೂ ಕೂಡ ಒಂದು ಸಂದೇಶ ರವಾನೆಯಾದಂತಾಗಿದೆ. 2028ಕ್ಕೂ ನಾವು ಒಗ್ಗಟ್ಟಿನಿಂದ ನಡೆಯಬಲ್ಲೆವು ಅನ್ನೋದನ್ನು ತೋರಿಸ್ಕೊಡುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ರಾಜಕೀಯ ಲೆಕ್ಕಾಚಾರಗಳು ಏನೇ ಇರಲಿ, ಮುಖ್ಯಮಂತ್ರಿಯಾಗಿ 1 ತಿಂಗಳು ಪೂರೈಸಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ಅವರು ಕಳೆದ 1 ತಿಂಗಳಲ್ಲಿ ಕೈಗೊಂಡಂತಹ ತೀರ್ಮಾನಗಳ ವಿಚಾರಕ್ಕೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಅಂದರೆ ಈಗಾಗಲೇ ಹೆಣ್ಣುಮಕ್ಕಳಿಗೆ ಬಸ್ ಪಾಸ್ ಉಚಿತ ಇತ್ತು, ಆದರೆ ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಪಾಸನ್ನು ಘೋಷಣೆ ಮಾಡಿದರು. ಅಷ್ಟೇ ಅಲ್ಲದೆ ಅದನ್ನು ವಿತರಣೆ ಮಾಡುವ ಮತ್ತು ಆಲ್ರೆಡಿ ಯಾರು ಪೇಮೆಂಟ್ ಮಾಡಿದ್ದಾರೆ ಅಂಥವ್ರನ್ನ ರಿಯಂಬರ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸುವಂತಹ ನಿಟ್ಟಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ಕೋಟಿ ಕನ್ನಡಿಗರ ಆಗ್ರಹ ಇದ್ದೇ ಇದೆ. ಮುಂದಿನ 6 ತಿಂಗಳಲ್ಲಿ 72,000 ಸರ್ಕಾರಿ ಹುದ್ದೆಗಳ ಭರ್ತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದು ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ಬರಬೇಕು. ಬೆಂಗಳೂರು ರಸ್ತೆ ಗುಂಡೆ ಮುಚ್ಚಿಸೋದಕ್ಕೆ 2,000 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಈಗಾಗಲೇ ಮುಖ್ಯಮಂತ್ರಿಯವರು ತಮ್ಮ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಘೋಷಣೆ ಮಾಡಿದ್ರು. ಅದು ಕಾರ್ಯರೂಪಕ್ಕೆ ಬರಬೇಕು. ಬೆಂಗಳೂರಿನ ರಸ್ತೆಗಳು ಕ್ಲಿಯರ್ ಆಗಬೇಕು. ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಸೇವೆ ಸಚಿವಾಲಯ ಅನ್ನುವಂಥದ್ದನ್ನು ಸೃಷ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಮನೆಗೆ ಆಡಳಿತವನ್ನು ಮುಟ್ಟಿಸುವಂಥ ಗುರಿ ಇದು. ಆದರೆ ಅದು ಘೋಷಣೆಯಾಗಿಯೇ ಇನ್ನೂ ಆಲ್ರೆಡಿ 1 ತಿಂಗಳಾಗೋಯ್ತು. ಅದರ ಅರ್ಥ ಈ ಆಡಳಿತ ಅವಧಿ 1 ತಿಂಗಳು ಮೈನಸ್ ಆಗಿದೆ. ಆದಷ್ಟು ಬೇಗನೆ ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ರಸ್ತೆಯನ್ನು ಉದ್ಘಾಟಿಸಿದ್ದಾರೆ. ಹೆಬ್ಬಾಳ ಸುರಂಗಕ್ಕೆ ಶಂಕುಸ್ಥಾಪನೆಯನ್ನು ಮಾಡುವ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಿಸೋದಕ್ಕೆ ಟಾಸ್ಕ್ ಫೋರ್ಸನ್ನು ರಚಿಸ್ತೀನಿ ಅನ್ನೋಂಥ ಘೋಷಣೆ ಮಾಡಿದ್ದಾರೆ. 2,500 ಚದರ ಅಡಿವರೆಗಿನ ಮನೆಗಳಿಗೆ OC ವಿನಾಯಿತಿಯನ್ನು ಕಲ್ಪಿಸೋದ್ರ ಮೂಲಕ ಈ ಸಣ್ಣ ಮಧ್ಯಮ ವರ್ಗದವರಿಗೆ ಒಂದು ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ತುಂಗಭದ್ರಾ ಡ್ಯಾಮ್ಗೆ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಯಶಸ್ವಿಯಾಗಿ ನಡೆದಿದೆ. ಶೀಘ್ರದಲ್ಲೇ 100 ಬೈಕ್ ಆಂಬ್ಯುಲೆನ್ಸ್ಗಳ ಲೋಕಾರ್ಪಣೆಗೂ ಕೂಡ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ.